ಬಾಲಿವುಡ್ನ ಸ್ಪೈ ಥ್ರಿಲ್ಲರ್ ಸಿನಿಮಾ ಧುರಂಧರ್ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ವಿಶ್ವದಾದ್ಯಂತ ಕಮಾಲ್ ಮಾಡ್ತಿರೋ ಸಿನಿಮಾ ಇದು. ಈವರೆಗೆ ಸಾವಿರಾರು ಕೋಟಿ ಹೆಚ್ಚು ಕಮಾಯಿ ಮಾಡಿದೆ. ಭಾರತೀಯ ಏಜೆಂಟ್ನ ಕಥೆಯಾಗಿರೋದ್ರಿಂದ ಪಾಕಿಸ್ತಾನ ಸೇರಿದಂತೆ ಅನೇಕ ದೇಶಗಳಲ್ಲಿ ಸಿನಿಮಾ ಬ್ಯಾನ್ ಮಾಡಲಾಗಿದೆ. ಆದರೆ ಸಿನಿಮಾ ನೋಡಿ ಪಾಕಿಸ್ತಾನದ ಸೇನಾ ಜನರಲ್ ಆಸಿಮ್ ಮುನೀರ್ ಬೆಚ್ಚಿ ಬಿದ್ದಿದ್ದಾನಂತೆ. ಭಾರತ ಮತ್ತೆ ದಾಳಿ ಮಾಡಿದರೆ ಗತಿ ಏನು ಅಂತ ತಲೆ ಕೆಡಿಸ್ಕೊಂಡಿದ್ದಾನಂತೆ. ದಿವಾಳಿಸ್ತಾನದ ಸೇನಾ ಜನರಲ್ನ ಕಥೆ ಏನು ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿಲಿ. ಧುರಂಧರ್ ಎಲ್ಲಿ ನೋಡಿದ್ರು ಈಗ ಈ ಬಾಲಿವುಡ್ ಸ್ಪೈ ಥ್ರಿಲ್ಲರ್ ಸಿನಿಮಾದ್ದೇ ಮಾತು. ಆದಿತ್ಯದ ನಿರ್ದೇಶನದ ಈ ಸಿನಿಮಾ ವಿಶ್ವದಾದ್ಯಂತ ಸಿನಿ ಪ್ರೇಮಿಗಳನ್ನ ಮೋಡಿ ಮಾಡ್ತಿದೆ. ಚಿತ್ರದ ಸ್ಟೋರಿ, ಕಲಾವಿದರ ನಟನೆ, ಅದರ ಸೆನ್ಸೇಷನ್ ಎಲ್ಲವೂ ಕೂಡ ಸಿನಿ ಪ್ರೇಮಿಗಳಿಗೆ ಸಖತ್ ಇಷ್ಟವಾಗ್ತಾ ಇದೆ. ಪರಿಣಾಮ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಧೂಳೆಬ್ಬಿಸ್ತಾ ಇದೆ. ಸುಮಾರು 300 ಕೋಟಿ ಬಜೆಟ್ನಲ್ಲಿ ತಯಾರಾಗಿರೋ ಈ ಸಿನಿಮಾ ಈವರೆಗೆ 1,000 ಕೋಟಿಗೂ ಹೆಚ್ಚು ಹಣ ಗಳಿಸಿದೆ. ಬಾಲಿವುಡ್ನಲ್ಲಿ ಈ ವರ್ಷ ಅತಿ ಹೆಚ್ಚು ಗಳಿಕೆ ಮಾಡಿರೋ ಸಿನಿಮಾ ಅನ್ನೋ ಫೇಮ್ ಪಡ್ಕೊಂಡಿದೆ ಈ ಧುರಂಧರ್. ಇದೊಂದು ಸ್ಪೈ ಥ್ರಿಲ್ಲರ್ ಸಿನಿಮಾವಾಗಿದ್ದು ಭಾರತೀಯ ಬೇಹುಗಾರಿಕಾ ವ್ಯಕ್ತಿಯೊಬ್ಬ ಪಾಕಿಸ್ತಾನ ಖತರ್ನಾಕ್ ಭೂಗತ ಗ್ಯಾಂಗ್ ಒಂದರಲ್ಲಿ ಸೇರ್ಕೊಂಡು ಹೇಗೆ ಅದರಲ್ಲಿ ಒಬ್ಬೊಬ್ಬರನ್ನೇ ನಾಶ ಮಾಡ್ತಾನೆ ಅನ್ನೋ ಕಥೆನ ಹೊಂದಿದೆ. ಇಡೀ ಸಿನಿಮಾ ಕರಾಚಿಯ ಲ್ಯಾರಿ ಅನ್ನೋ ಒಂದು ಪ್ಲೇಸ್ನಲ್ಲಿ ನಡೆಯೋ ಕತೆ ಮೇಲೆ ಆಧಾರಿತವಾಗಿದೆ. ಚಿತ್ರದ ಕತೆ ನೈಜ ಘಟನೆಗಳ ಮೇಲೆ ಬೇಸ್ ಆಗಿದ್ದು ಕರಾಚಿ ಭೂಗತ ಲೋಕವನ್ನ ನಡುಕಿಸಿದ್ದಂತಹ ರೆಹಮಾನ್ ಡಕೈತ್, ಪೊಲೀಸ್ ಆಫೀಸರ್ ಚೌಧರಿ ಅಸ್ಲಂ ಮುಂತಾದ ರಿಯಲ್ ಲೈಫ್ನ ಪಾತ್ರಗಳ ಹೆಸರನ್ನೇ ಸಿನಿಮಾದಲ್ಲೂ ಕೂಡ ಬಳಸಿಕೊಂಡಿದ್ದಾರೆ. ಈಗ ದಿವಾಳಿಸ್ತಾನ ಅಲಲ ಪಾಕಿಸ್ತಾನದ ಸೇನಾ ನಾಯಕ ಕೂಡ ಈ ಸಿನಿಮಾ ನೋಡಿ ಬೆಚ್ಚಿ ಬಿದ್ದಿದ್ದಾನಂತೆ. ಹೇಳಿ ಕೇಳಿ ಧುರಂಧರ್ ಒಂದು ಭಾರತೀಯ ಏಜೆಂಟ್ ಕುರಿತಾದ ಸಿನಿಮಾ. ಭಾರತದ ಈ ಏಜೆಂಟ್ ಯಾವ ರೀತಿ ಲ್ಯಾರಿಯ ಖತರ್ನಾಕ್ ಗ್ಯಾಂಗ್ ಒಳಗಡೆ ಸೇರ್ಕೊಂಡು ಅವರ ಪ್ಲಾನ್ಗಳನ್ನೆಲ್ಲ ಫ್ಲಾಪ್ ಮಾಡ್ತಾನೆ ಅನ್ನೋದನ್ನ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಭಯೋತ್ಪಾದಕರು ಪಾಕಿಸ್ತಾನದ ISI ಸಪೋರ್ಟ್ನಿಂದ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಕೂಡ ಸಿನಿಮಾದಲ್ಲಿ ಎಳೆಯಾಗಿ ತೋರಿಸ್ತಿದ್ದಾರೆ. ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದರ ಪಿತಾಮಹ ಪಾಕಿಸ್ತಾನಕ್ಕೆ ಉರಿ ಹತ್ತದೇ ಇರುತ್ತಾ ಹೇಳಿ. ಇದೇ ಕಾರಣಕ್ಕೆ ಪಾಕಿಸ್ತಾನ ಸೇರಿದಂತೆ ಸೌದಿ ಅರೇಬಿಯಾ, ಕುವೈತ್, ಕತಾರ್ ಮುಂತಾದ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಈಗ ಈ ಸಿನಿಮಾ ನೋಡಿ ಪಾಕಿಸ್ತಾನದ ಸೇನಾ ಜನರಲ್ ಕೂಡ ಭಯ ಪಡ್ಕೊಂಡಿದ್ದಾರಂತೆ. ಆಸಿಮ್ ಮುನೀರ್ ಸದ್ಯ ಪಾಕಿಸ್ತಾನ ಸೇನಾ ಮುಖ್ಯಸ್ಥ. ಇತ್ತೀಚೆಗೆ ಈತನನ್ನ ಪಾಕಿಸ್ತಾನದ 3 ಸೇನಾ ಪಡೆಗಳ ಮುಖ್ಯಸ್ಥ CDF ಅನ್ನೋ ಪಟ್ಟದ ಮೇಲೆ ಕೂರಿಸಿದ್ದಾರೆ. ಇದು ಪಾಕ್ ಪ್ರಧಾನಿಯ ನಂತರ ಅತಿ ಹೆಚ್ಚು ಇಂಪಾರ್ಟೆಂಟ್ ಇರುವಂತಹ ಪೊಸಿಷನ್ ಎನ್ನಲಾಗ್ತಾ ಇದೆ. ಸೇನಾ ಪಡೆಗಳ ದಂಡನಾಯಕನಾಗಿರೋ ಕಾರಣಕ್ಕೆ ಈ ಮುನೀರ್ಗೆ ಕೆಲವು ಸ್ಟೇಷನ್ ಫೆಸಿಲಿಟಿಗಳು ಕೂಡ ದೊರೆಯಲಿದೆ. ಈ ಹುದ್ದೆ 5 ವರ್ಷದ ಅವಧಿಯದ್ದಾಗಿದ್ದು ಮುನೀರ್ ಬಯಸಿದ್ರೆ ಅದನ್ನು ಮುಂದುವರಿಸೋ ಅವಕಾಶ ಕೂಡ ಇದೆ. ಜೊತೆಗೆ CDF ಸ್ಥಾನದಲ್ಲಿರೋ ಕಾರಣಕ್ಕೆ ಈ ಆಸಿಮ್ ಮುನೀರ್ ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳಿಂದ ಇಮ್ಯುನಿಟಿ ಇರುತ್ತೆ. ಅಂದರೆ ಯಾರು ಬೇಕಾದರೂ ಈ ಮುನೀರ್ ಮೇಲೆ ಕೇಸ್ ಹಾಕಕ್ಕಾಗಲ್ಲ. ಆ ಪೊಸಿಷನ್ ಮುನೀರ್ಗೆ ಇಂಥ ಸೌಲಭ್ಯ ನೀಡುತ್ತೆ. ಜೊತೆಗೆ ಪಾಕ್ ಸೇನೆಯ ಮುಖ್ಯ ಪೊಸಿಷನ್ಗಳಿಗೆ ಯಾರನ್ನ ಕೂಡ ನೇಮಕ ಮಾಡಬೇಕು ಅನ್ನೋ ಕಂಪ್ಲೀಟ್ ಅಧಿಕಾರ ಕೂಡ ಈ ಮುನೀರ್ ಬಳಿ ಇರಲಿದೆ. ಜೊತೆಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಬಟನ್ ಕೂಡ ಈ ಮುನೀರ್ ಕಂಟ್ರೋಲ್ಗೆ ಬಂದಿದ್ದಂತೆ. ಪಾಕಿಸ್ತಾನದ ಅಣ್ವಸ್ತ್ರಗಳ ಸಂಗ್ರಹ ಕಿರಾನ ಬೆಟ್ಟಗಳ ಅಡಿಯಲ್ಲಿದೆ. ಇದನ್ನ ಅಮೆರಿಕಾನೇ ನಿರ್ಮಾಣ ಮಾಡಿಕೊಟ್ಟಿತ್ತು. ಅದರ ಕಂಪ್ಲೀಟ್ ಕಂಟ್ರೋಲ್ ಅಮೆರಿಕದ ಬಳಿಯೇ ಇದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ಈ ಕಿರೋನ್ ಹಿಲ್ಸ್ ಬಳಿ ಕೂಡ ದಾಳಿ ಮಾಡಿತ್ತು. ಇದರಿಂದ ಕಂಗಾಲಾದ ಪಾಕಿಸ್ತಾನ ಅಮೆರಿಕ ಬಳಿ ಓಡಿತ್ತು. ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಬಂದಿದ್ದಂಥ ಅಮೆರಿಕ ಕಿರಾನ ಹಿಲ್ಸ್ನಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗಿದ್ಯಾ ಅಂತ ಚೆಕಿಂಗ್ ಕೂಡ ಮಾಡ್ತು. ಈಗ ಈ ನ್ಯೂಕ್ಲಿಯರ್ ವೆಪನ್ಗಳ ಕಂಟ್ರೋಲ್ ಕೂಡ ಇದೇ ಮುನೀರ್ ಕೈಗೆ ಹೋಗ್ತಿದೆಯಂತೆ. ಹಾಗಾಗಿ ಇನ್ನೊಂದೇ ಭಾರತಕ್ಕೆ ಪಾಕ್ ನ್ಯೂಕ್ಲಿಯರ್ ಬೆದರಿಕೆ ಹಾಕೋದು ಜಾಸ್ತಿ ಆಗಬಹುದು. ಪಾಕಿಸ್ತಾನ ಅನ್ನೋ ನೀಚ ದೇಶಕ್ಕೆ ಯಾವಾಗಲೂ ಭಾರತಕ್ಕೆ ನ್ಯೂಕ್ಲಿಯರ್ ಬೆದರಿಕೆ ಹಾಕೋದೊಂದು ಚಾಳಿ. ಭಾರತದ ಮೇಲೆ ಮೊದಲು ದಾಳಿ ಮಾಡೋದು, ಆಮೇಲೆ ಭಾರತ ರಿವೆಂಜ್ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಾದ ಕೂಡಲೇ ಭಾರತಕ್ಕೆ ನ್ಯೂಕ್ಲಿಯರ್ ದಾಳಿಯ ಬೆದರಿಕೆ ಹಾಕೋದು. ಇದು ಈ ಹಿಂದಿನಿಂದಲೂ ಕೂಡ ಉಗ್ರಸ್ಥಾನ ಪಾಲಿಸಿಕೊಂಡು ಬಂದಿರುವಂಥ ಪಾಲಿಸಿ. ಈಗ ಈ ಆಸಿಮ್ ಮುನೀರ್ ಕಂಟ್ರೋಲ್ಗೆ ಪಾಕ್ ನ್ಯೂಕ್ಲಿಯರ್ ವೆಪನ್ಸ್ ಬಂದಿರೋದ್ರಿಂದ ಇನ್ಮುಂದೆ ಭಾರತಕ್ಕೆ ಈತ ನ್ಯೂಕ್ಲಿಯರ್ ಅಟ್ಯಾಕ್ನ ಬೆದರಿಕೆ ಹಾಕೋದು ಜಾಸ್ತಿ ಆಗ್ಬೋದು. ಭಾರತ ಅಂದರೆ ಕನಸಲ್ಲೂ ಬೆಚ್ಚಿ ಬೀಳೋ ಈ ಆಸಿಮ್ ಮುನೀರ್ ಈಗ ಧುರಂಧರ್ ಸಿನಿಮಾ ನೋಡಿ ಫುಲ್ ಉರ್ಕೊಂಡಿದ್ದಾನಂತೆ. ಮೊದಲೇ ಧುರಂಧರ್ ಅನ್ನೋದು ಭಾರತೀಯ ಸ್ಪೈ ಏಜೆಂಟ್ಗೆ ಸಂಬಂಧಪಟ್ಟಂತಹ ಸಿನಿಮಾ. ಅದರಲ್ಲಿ ಆತ ಪಾಕ್ನ ಖತರ್ನಾಕ್ ಗ್ಯಾಂಗ್ ಒಳಗಡೆ ಯಾವ ರೀತಿ ಸೇರ್ಕೋತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಭಾರತದ ಪಾರ್ಲಿಮೆಂಟ್ ಮೇಲೆ ನಡೆದಿರೋ ಉಗ್ರ ದಾಳಿ, ಮುಂಬೈ ತಾಜ್ ಹೋಟೆಲ್ ಮೇಲೆ ನಡೆದಿರೋ ಟೆರರಿಸ್ಟ್ ಅಟ್ಯಾಕ್, ಇದೆಲ್ಲ ಉಗ್ರ ದಾಳಿಗಳ ಹಿಂದೆ ಪಾಕ್ ಹೇಗೆ ಕೆಲಸ ಮಾಡಿದೆ ಅನ್ನೋದನ್ನ ಎಳೆಯಾಗಿ ತೋರಿಸಿದ್ದಾರೆ. ಜೊತೆಗೆ ಈ ಅಟ್ಯಾಕ್ಗಳ ಹಿಂದೆ ಪಾಕ್ ಸೇನೆ ಹಾಗೂ ISIನ ಕೈವಾಡವನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ಇಂಥ ಸೀಕ್ರೆಟ್ ವಿಷಯಗಳನ್ನೆಲ್ಲ ಓಪನ್ ಆಗಿ ಸ್ಕ್ರೀನ್ ಮೇಲೆ ತೋರಿಸಿದ್ರೆ
ಈ ಮುನೀರ್ನ ಜೀವ ಅದು ಹೇಗೆ ತಡ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ಈ ಮುನೀರ್ ಬೆದ್ರಿರೋದು ಎನ್ನಲಾಗುತ್ತೆ. ಜೊತೆಗೆ ಭಾರತ ಯಾವುದೇ ಮೂಮೆಂಟಲ್ಲಿ ಮತ್ತೆ ದಾಳಿ ಮಾಡಬಹುದು ಅನ್ನೋ ಭಯ ಕೂಡ ಈ ಮುನೀರ್ಗೆ ಕಾಡ್ತಿದೆಯಂತೆ. ಅದಕ್ಕೆ ಕಾರಣ ಅಂದ್ರೆ ಭಾರತದ ಆಪರೇಷನ್ ಸಿಂಧೂರ್. ಇದೇ ವರ್ಷದ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯಾನಕ ಉಗ್ರ ದಾಳಿ ನಡೆದಿತ್ತು. ಪಾಕ್ ಪ್ರಾಯೋಜಿತ ಉಗ್ರ ಕ್ರಿಮಿಗಳು ಪ್ರವಾಸಿಗರ ನೆತ್ತರು ಹರಿಸಿದ್ರು. ಪ್ರವಾಸಿ ಪುರುಷರ ಧರ್ಮವನ್ನ ಕೇಳಿ ಕ್ಲೋಸ್ ರೇಂಜ್ನಲ್ಲಿ ಗುಂಡಿಟ್ಟು ಕೊಲೆ ಮಾಡಲಾಗಿತ್ತು. ಇದರಲ್ಲಿ 26 ಜನ ಅಮಾಯಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಇದಕ್ಕೆ ರಿವೆಂಜ್ ಅನ್ನೋ ರೀತಿ ಭಾರತ ಪಾಕ್ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಇದರಲ್ಲಿ 100 ಟೆರರಿಸ್ಟ್ಗಳನ್ನ ಉಡಾಯಿಸಲಾಗಿತ್ತು. ಜೊತೆಗೆ ಅನೇಕ ಪಾಕ್ ಆರ್ಮಿ ಕ್ಯಾಂಪ್ಗಳನ್ನು ಕೂಡ ಇಂಡಿಯನ್ ಆರ್ಮಿ ಟಾರ್ಗೆಟ್ ಮಾಡಿತ್ತು. ಇದಕ್ಕೆ ಬ್ರಹ್ಮೋಸ್ನಂಥ ಸೂಪರ್ಸೋನಿಕ್ ಮಿಸೈಲ್ S-400ನಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಯೂಸ್ ಮಾಡಿತ್ತು. ಇಂಥ ಯಾವುದೇ ಸ್ಟ್ರಾಂಗ್ ವೆಪನ್ಸ್ ಕೂಡ ನಮ್ಮ ಬಳಿ ಇಲ್ವಲ್ಲ ಅನ್ನೋದೇ ಈ ಆಸಿ ಮುನೀರ್ನ ತಲೆಬಿಸಿಗೆ ಕಾರಣ ಆಗಿರೋದು ವಿಷಯ. ಭಾರತದ ಬಳಿ ಇರೋ ಬ್ರಹ್ಮೋಸ್ S-400ನಂಥ ಬ್ರಹ್ಮಾಸ್ತ್ರಗಳು ಯಾವುದೂ ಕೂಡ ನಮ್ಮ ಬಳಿ ಇಲ್ವಲ್ಲ ಅನ್ನೋದು ಈ ಮುನೀರ್ ಚಿಂತೆಗೆ ಕಾರಣವಾದರೆ, ಅಕಸ್ಮಾತ್ ಭಾರತ ಮತ್ತೆ ಅಟ್ಯಾಕ್ ಮಾಡಿದ್ರೆ ಗತಿ ಏನು ಅನ್ನೋ ಟೆನ್ಷನ್ ಕೂಡ ಮುನೀರನ್ನ ಕಾಡ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಪಾಕ್ ಆರ್ಮಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತ ಈ ಮುನೀರ್ ಟ್ರೈ ಮಾಡ್ತಿದ್ದಾನಂತೆ. ಅದಕ್ಕೋಸ್ಕರ ಲೇಟೆಸ್ಟ್ ವೆಪನ್ಗಳನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಕೂಡ ನಡೀತಿದೆಯಂತೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತದ ದಾಳಿನ ತಡೆಯೋಕೆ ಸಾಧ್ಯ ಆಗದೆ ಇದ್ದ ಕಾರಣಕ್ಕೆ ಈ ಮುನೀರ್ನನ್ನ ಫೀಲ್ಡ್ ಮಾರ್ಷಲ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಿತ್ತು. ಈಗ ಈ ಫೀಲ್ಡ್ ಮಾರ್ಷಲ್ ಏನು ಮಾಡ್ತಾನೆ ಅಂದರೆ ಮತ್ತೆ ಅದೊಂದು ದೇಶ ಕಾಲು ಹಿಡಿತಾನೆ. ಅದ್ಯಾವುದು ಆ ದೇಶ ಅಂದ್ಕೊಂಡ್ರೆ ಅದು ಡ್ರ್ಯಾಗನ್ ದೇಶ ಚೀನಾ. ಶಿ ಜಿನ್ಪಿಂಗ್ ನೇತೃತ್ವದ ವಹಿಸಿಕೊಂಡಿರುವಂಥ ಕಮ್ಯುನಿಸ್ಟ್ ಚೀನಾ ಭಾರತವನ್ನು ಏಷ್ಯಾದಲ್ಲಿ ತನ್ನ ಸ್ಟ್ರಾಂಗೆಸ್ಟ್ ಎನಿಮಿ ಅಂತ ಭಾವಿಸೋ ಚೀನಾ ಪಾಕ್ಗೆ ಎಲ್ಲ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡ್ತಿದೆ. ಪಾಕ್ನಲ್ಲಿ ಇನ್ವೆಸ್ಟ್ ಮಾಡಿರ್ಬೋದಾಗಿರ್ಬೋದು ಅಥವಾ ಆರ್ಮಿ ವೆಪನ್ಸ್ಗಳನ್ನು ಸಪ್ಲೈ ಮಾಡೋದಾಗಿರ್ಬೋದು. ಹೀಗೆ ದಿವಾಳಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡ್ತಾ ಇದೆ ಡ್ರ್ಯಾಗನ್. ಆಪರೇಷನ್ ಸಿಂಧೂರ್ಗೆ ಸ್ವಲ್ಪ ಸಮಯ ಮುಂಚೆ ಪಾಕಿಸ್ತಾನಕ್ಕೆ ತನ್ನ PL-15 ಮಿಸೈಲ್ಗಳನ್ನು ಸಪ್ಲೈ ಮಾಡಿತ್ತು ಇದೇ ಚೀನಾ. ಈಗ ಭಾರತ ಫ್ರಾನ್ಸ್ನಿಂದ ಪರ್ಚೇಸ್ ಮಾಡಿರೋ ರಫೇಲ್ ಫೈಟರ್ ಜೆಟ್ಗಳನ್ನು ಕೌಂಟರ್ ಮಾಡೋಕೆ ತನ್ನ ಬತ್ತಳಿಕೆಯಲ್ಲಿರುವ J-10C ಫೈಟರ್ ಜೆಟ್ಗಳನ್ನು ಪಾಕ್ಗೆ ನೀಡ್ತಾ ಇದೆ ಡ್ರ್ಯಾಗನ್. ಜೊತೆಗೆ ಕೆಲವು ವಾರ್ಶಿಪ್ಗಳನ್ನು ಕೂಡ ಉಗ್ರಸ್ಥಾನಕ್ಕೆ ನೀಡೋ ಪ್ಲಾನ್ ರೆಡಿಯಾಗಿದೆ. ಹೀಗಾಗಿ ಈ ಫೇಲ್ಡ್ ಮಾನೀರ್ ಮತ್ತೆ ಚೀನಾದ ಕಾಲ್ ನೆಕ್ಕೋ ಪ್ರಯತ್ನವನ್ನ ಮಾಡಬಹುದು. ಇನ್ನೊಂದು ಕಡೆ ಭಾರತವನ್ನ ಕೌಂಟರ್ ಮಾಡೋಕೆ ಅಮೆರಿಕ ಕೂಡ ಪಾಕ್ನ ತನ್ನ ತೊಡೆ ಮೇಲೆ ಕೂರಿಸಿಕೊಂಡಿರೋದ್ರಿಂದ ಅಮೆರಿಕದಿಂದಲೂ ಕೂಡ ಮುನೀರ್ಗೆ ಏನಾದರೂ ಹೆಲ್ಪ್ ಸಿಗಬಹುದು.